ಮರಿಗೌಡ ಫೇವರ್ ಮಾಡಕ್ಕೆ ಹೋಗಿ ಸಿದ್ದರಾಮಯ್ಯನ ತಪ್ಪಿಗೆ ಸಿಕ್ಸ್ಬಿಟ್ಟಲ್ಲಪ್ಪ ನೀನು. ಮಾನ್ಯ ಮುಖ್ಯಮಂತ್ರಿಗಳು ಏರ್ಪೋರ್ಟಿಗೆ ಬಂದರು. ಮೂಡ ಅಧ್ಯಕ್ಷ ಮರಿಗೌಡರು ಹೋಗಿದ್ರು. ಮರಿಗೌಡರಿಗೆ ಯಾಕೆ ಧಿಕ್ಕಾರ ಹೇಳಿದ್ರು ಜನ? ಕಾನೂನಿನ ಬಗ್ಗೆ ಗೌರವ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬನ್ನಿ, ಎನ್ಕ್ವೈರಿ ಆಗಲಿ. ಎನ್ಕ್ವೈರಿನಲ್ಲಿ ನೀವು ತಪ್ಪಿತಸ್ಥ ಅಲ್ಲ ಅಂತ ಆದರೆ ನೀವು CM ಆಗಿ. ಎಳಸು ವಿಜಯ್ ಅಂದರೆ ಏನು ಎಳಸೆಳ್ಸಕ್ಕೆ ಮಾತಾಡಿದ್ದಾರಾ? ಲೋಕಾಯುಕ್ತದವರು FIR ಫೈಲ್ ಮಾಡಲಿಕ್ಕೆ 48 ಗಂಟೆ ತಗೊಂಡಿದ್ದಾರೆ. ಲೋಕಾಯುಕ್ತ ಯಾರ ಕಂಟ್ರೋಲ್ ಇದೆ? ತಪ್ಪು ಮಾಡಿದಿರೋ ಇಲ್ಲೋ ಅಂತ ಎನ್ಕ್ವೈರಿ ಮಾಡಕ್ಕೆ ಹೋಗ್ತಾ ಇರೋದು. ನೀವು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ಮುಖ್ಯಮಂತ್ರಿಗಳ ಮೇಲೆ ಹೆಂಗಪ್ಪ ನಾವು FIR ಮಾಡೋಣ ಅಂತ. ಕಾನೂನಿನ ಮುಂದೆ ಮುಖ್ಯಮಂತ್ರಿಗಳು ಒಂದೇ, ಸಾಮಾನ್ಯ ಮನುಷ್ಯನೂ ಒಂದೇ. ಯಾವ್ಯಾವ ಸೆಕ್ಷನ್ ಒಳಗಡೆ ಸಿದ್ದರಾಮಯ್ಯನವ್ರನ್ನ ಅಪರಾಧಿ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಜಡ್ಜ್ಮೆಂಟಲ್ಲೇ ಇದೆ. ಲೋಕಾಯುಕ್ತದವರು ಗೊಂದಲ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂತಂದರೆ, ಒಂದು ಹೈಕೋರ್ಟು ಏಕಸದಸ್ಯ ಪೀಠ, ಇನ್ನೊಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಈ ಎರಡೂ ಜಡ್ಜ್ಮೆಂಟನ್ನು ನೀವು ಓದಿದ್ರೆ 60 to 70% ಜಡ್ಜ್ಮೆಂಟು ಒಂದು ರೀತಿ ಎನ್ಕ್ವೈರಿ ಮುಗಿದೋಗಿದೆ, ಆ ಥರ ಇದೆ ಜಡ್ಜ್ಮೆಂಟು. ಸೊ ಲೋಕಾಯುಕ್ತದವರು ಏನು ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ. ಯಾವ್ಯಾವ ಸೆಕ್ಷನ್ ಒಳಗಡೆ ಸಿದ್ದರಾಮಯ್ಯನವ್ರ ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಅಥವಾ ಅವ್ರ ಮೇಲೆ FIR ಮಾಡಲಿಕ್ಕೆ ಸಾಧ್ಯ ಅನ್ನೋದು ಜಡ್ಜ್ಮೆಂಟಲ್ಲೇ ಇದೆ. ಲೋಕಾಯುಕ್ತ 48 ಗಂಟೆಗಳ ಕಾಲ ಹುಡುಕಾಡುವಂಥ ಅಗತ್ಯ ಇರಲಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಹೆಂಗಪ್ಪ ನಾವು FIR ಮಾಡೋಣ ಅಂತ. ಕಾನೂನಿನ ಮುಂದೆ ಮುಖ್ಯಮಂತ್ರಿಗಳು ಒಂದೇ, ಸಾಮಾನ್ಯ ಮನುಷ್ಯನೂ ಒಂದೇ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ ಕೋರ್ಟು ಆದೇಶ ಕೊಟ್ಟಿದೆ. ಗವರ್ನರ್ ಏನು ಆದೇಶ ಹೊರಡಿಸಿದ್ರು ಅದು ಸರಿ ಅಂತ ಹೇಳಿದ್ದಾರೆ. ಸೊ ಎನ್ಕ್ವೈರಿ ಫೇಸ್ ಮಾಡಬೇಕು. ಎನ್ಕ್ವೈರಿ ಫೇಸ್ ಮಾಡಬೇಕು ಅಂತಂದರೆ ಲೋಕಾಯುಕ್ತ FIR ಮಾಡಬೇಕು. FIR ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು, ಇದು ಇವ್ರ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಾಯಿತು, ಲೋಕಾಯುಕ್ತ ಕುತ್ತಿಗೆಗೆ. ಸೊ FIR ಮಾಡಿದ್ದಾರೆ. ಇನ್ನು ಫರ್ದರ್ ಏನು ಆಗಬೇಕಾಗಿರೋದು ಏನು ಅಂತಂದರೆ, ಸಾಮಾನ್ಯ ಪ್ರಜೆ FIR ಆದಾಗ ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಸೊ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು. ಸಿದ್ದರಾಮಯ್ಯವರು ಇವತ್ತು ಮಾತನಾಡ್ತಾ ಹೇಳ್ತಾರೆ, ಸರ್ ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು? ತಪ್ಪು ಮಾಡಿದಿರೋ ಇಲ್ಲೋ ಅಂತ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇರೋದು. ನೀವು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ನಿಮ್ಮ ಮೇಲಿರೋ ಆರೋಪಗಳು ಏನಿದೆ, ಆರೋಪಗಳಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಎನ್ಕ್ವೈರಿ ಮಾಡಬೇಕು ನೀವು. ಆದರೆ ನಿಮಗೆ ಒಂದು ನೈತಿಕ ಮೌಲ್ಯ ಅನ್ನೋದಿದ್ದರೆ, ಕಾನೂನಿನ ಬಗ್ಗೆ ಗೌರವ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ಎನ್ಕ್ವೈರಿ ಸಕ್ಸಸ್ ಆದರೆ ನೀವು ವಾಪಸ್ ಮುಖ್ಯಮಂತ್ರಿಗಳಾಗಿ. ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇಷ್ಟೇ. ಎಳಸು ವಿಜಯ್ ಅಂದರೆ ಏನು ಎಳಸೆಳ್ಸಕ್ಕೆ ಮಾತಾಡಿದ್ದಾರಾ? ಏನಿಲ್ಲ. ಕೋರ್ಟು ಆದೇಶ ಮಾಡಿದೆ, ಆದೇಶ ಪಾಲನೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈಗ ನೀವೇ ಹೇಳಿದ್ರಿ, ಲೋಕಾಯುಕ್ತದವರು FIR ಫೈಲ್ ಮಾಡಲಿಕ್ಕೆ 48 ಗಂಟೆ ತಗೊಂಡಿದ್ದಾರೆ. ಲೋಕಾಯುಕ್ತ ಯಾರ ಕಂಟ್ರೋಲ್ ಇದೆ? ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಇದೆ. ನೀವು ಫೇರ್ ಆ್ಯಂಡ್ ಫ್ರೀ ಎನ್ಕ್ವೈರಿ ಆಗಬೇಕು ಅಂತಂದರೆ ಅಧಿಕಾರ ಸ್ಥಾನದಿಂದ ಇಳಿಬೇಕು. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಹಾಗೆ ಇಳಿಸಿದ್ದಲ್ವಾ? ಅವಾಗ ಮಾತಾಡಿದ್ದೇನು ನೀವು? ಫ್ರೀ ಆ್ಯಂಡ್ ಫೇರ್ ಎನ್ಕ್ವೈರಿ ನಡೀಬೇಕು ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದ್ದು. ಅದು ನಿಮಗೂ ಅಪ್ಲೈ ಆಗುತ್ತೆ. ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬನ್ನಿ, ಎನ್ಕ್ವೈರಿ ಆಗಲಿ. ಎನ್ಕ್ವೈರಿನಲ್ಲಿ ನೀವು ತಪ್ಪಿತಸ್ಥ ಅಲ್ಲ ಅಂತ ಆದರೆ ನೀವು CM ಆಗಿ. ಇವತ್ತು ಒಂದು ಘಟನೆ ನಡೆದಿದೆ, ಒಂದಷ್ಟು ಸೂಕ್ಷ್ಮಗಳಿದೆ, ಇದನ್ನು ಗಮನಿಸ್ಬೇಕು ನಾವು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏರ್ಪೋರ್ಟಿಗೆ ಬಂದರು. ಮೂಡ ಅಧ್ಯಕ್ಷ ಮರಿಗೌಡರು ಹೋಗಿದ್ರು. ಮರಿಗೌಡ್ರಿಗೆ ಯಾಕೆ ಧಿಕ್ಕಾರ ಹೇಳಿದ್ರು ಜನ? ಹೋಗಿ ಅಂತ ಯಾಕೆ ಹೇಳಿದ್ರು? ಗಲಾಟೆ ಮಾಡಿದ್ರು ಮರಿಗೌಡ್ರ ಮೇಲೆ. ಗೇಮ್ ಅಲ್ಲ, ನೀನು ಮಾಡಿರ್ ನಿನ್ನಿಂದಾಗಿ ತಪ್ಪಿಗೆ ಸಿಕ್ಕಾಕೊಂಡವ್ರೆ ಅಂತ. ಮರಿಗೌಡ ಫೇವರ್ ಮಾಡಕ್ಕೆ ಹೋಗಿ ಸಿದ್ದರಾಮಯ್ಯನ ತಪ್ಪಿಗೆ ಸಿಕ್ಸ್ಬಿಟ್ಟಲ್ಲಪ್ಪ ನೀನು ಅಂತ. ಅಂದರೆ ಇಡೀ ಸಮುದಾಯಗಳಿಗೆ, ಸಮಾಜಕ್ಕೆ ತಪ್ಪು ನಡೆದಿದೆ ಅಂತ ಗೊತ್ತಾಗಿದೆ. ಯಾರು ಫೇವರ್ ಅಲ್ಲ, ಯಾರಿಗೆ ಫೇವರ್ ಮಾಡಿರೋದು? ಸಿದ್ದರಾಮಯ್ಯನವ್ರಿಗೆ ಫೇವರ್ ಮಾಡಿರೋದು. ಸಚಿವ ಸಂಪುಟದಲ್ಲಿ CBI ನೀವು CBIನ ನಿರ್ಬಂಧ ಮಾಡಿರೋದು
ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅನ್ನೋದನ್ನು ಕೋರ್ಟ್ಗಳು ಅಬ್ಸರ್ವ್ ಮಾಡ್ತವೆ. CBI, ED, ID ಇದೆಲ್ಲ ಇಂಡಿಪೆಂಡೆಂಟ್ ಏಜೆನ್ಸೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಅದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ನಿರ್ಬಂಧ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಸಂವಿಧಾನನೇ ನಿರ್ಬಂಧ ಮಾಡ್ತಾ ಇದ್ದೀರಿ ಅಂತ ಆಯಿತು. ನಿಮ್ಮ ಕ್ಯಾಬಿನೆಟ್ಗೆ ಅಧಿಕಾರ ಇದೆ, ಒಂದು ಪಾಸ್ ಮಾಡಿದ್ದೀರಿ, ಅದು ಸ್ಟ್ಯಾಂಡ್ ಆಗಬೇಕಲ್ಲ ನಾಳೆ ದಿನ. ನೋಡೋಣ ಏನಾಗುತ್ತೋ. ದುರಂತ ನೋಡಿ, ಒಂದು ಕಡೆ ಫೆಡರಲಿಸಮ್ ಬಗ್ಗೆ ಮಾತಾಡುವಾಗ ನಮ್ಮ ರಾಜ್ಯದ ಹಿತಾಸಕ್ತಿ ಅಂತ ಮಾತಾಡ್ತಾರೆ. ಒಂದು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ಆ ರಾಜ್ಯದ ಸಾಂಸ್ಕೃತಿಕ ವಲಯ ಇದೆಯಲ್ಲ, ಆ ಸಾಂಸ್ಕೃತಿಕ ವಲಯವನ್ನು ಗಟ್ಟಿ ಮಾಡೋದು ಕೂಡ ರಾಜ್ಯವನ್ನು ಗಟ್ಟಿ ಮಾಡ್ತಕ್ಕಂಥದ್ದು. ವರ್ಷಕ್ಕೊಂದು ಸರಿ ಬರ್ತಕ್ಕಂಥ ದಸರಾ, ಈ ದಸರಾಗೆ ಬಾಂಬೆಯಿಂದ ಯಾಕ್ರಿ ಬರಬೇಕು? ಕರ್ನಾಟಕದಲ್ಲಿ ಅಂಥ ಪ್ರತಿಭೆಗಳಿಲ್ವಾ? ಮಡ್ರಾಸಿಂದ ಯಾಕೆ ಬರಬೇಕು? ಪ್ರತಿಭೆಗಳಿಲ್ವಾ? ಬಾಂಬೆಯವ್ರ ಹೆಸರು ಹೇಳ್ಬಿಟ್ಟು, ಮಡ್ರಾಸ್ ಅವ್ರ ಹೆಸರು ಹೇಳ್ಬಿಟ್ಟು ಸ್ಥಳೀಯ ಪ್ರತಿಭೆಗಳನ್ನು ದಮನ ಮಾಡುವಂಥ ನೀತಿ ಇದೆಯಲ್ಲ, ಇದು ರಾಜ್ಯದ ಪರನಾ? ರಾಜ್ಯದ ಪರನೇ ಇದು. ಕೇಂದ್ರನ ಆರೋಪ ಮಾಡೋಕ್ಕೆ ಮಾತ್ರ ರಾಜ್ಯದ ಪರವಾಗಿ ಮಾತಾಡೋದಲ್ಲ. ಇಡೀ ಸಾಂಸ್ಕೃತಿಕ ಬದುಕಿದೆಯಲ್ಲ ರಾಜ್ಯದ್ದು, ಅದನ್ನು ಕಾಪಾಡ್ತಕ್ಕಂಥ ಒಂದು ಅವಕಾಶ ಇರೋದು ದಸರಾದಲ್ಲಿ. ಅದನ್ನು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅಂತಂದರೆ ಇವ್ರ ಉದ್ದೇಶ ಏನು ಅಂತ ತಮಿಳ್ನಾಡವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಮಂತ್ರಿಗಳು ತಮ್ಮ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದು ಒಂದು. ಎರಡನೇದು, ನಾನು ಮತ್ತೊಂದು ವಿರೋಧ ಮಾಡೋದೇನು ಅಂತಂದರೆ ಯುವ ದಸರಾ ಇದೆಯಲ್ಲ, ಯುವ ದಸರಾ ಇಡೀ ದಸರಾಗೆ ಒಂದು ದೊಡ್ಡ ಒಂದು ಸಂಭ್ರಮ. ಮಹಾರಾಜಸ್ ಕಾಲೇಜ್ ಗ್ರೌಂಡಲ್ಲಿ ನಡೀತಿದ್ದು, ಇದನ್ನು ತಗೊಂಡೋಗಿ ಊರಿಂದ ಹೊರಗಡೆ ಹಾಕಿದ್ದಾರೆ. ಆಮೇಲೆ ಯುವ ದಸರಾ ನೋಡಲಿಕ್ಕೆ 5,000 ರೂಪಾಯಿ 8,000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕಂತೆ. ಯಾವ ಕಾಲದಲ್ಲಿ ನಡೆದಿದೆ ಇದು? ಯಾರು ಕೊಟ್ಟು ಹೋಗ್ತಾರೆ 5,000 8,000? ಸೊ ಇದೆಲ್ಲವೂ ದಸರಾಗೆ ಮಾಡ್ತಾ ಇರೋವಂಥ ಅವಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೋಲ್ಡ್ ಕಾರ್ಡ್ ನಾವೆಲ್ಲ ನಮ್ಮ ಸರ್ಕಾರ ಇದ್ದಾಗ ಗೋಲ್ಡ್ ಕಾರ್ಡ್ ತಗೊಂಡ್ರೆ ನೀನು ಎಲ್ಲ ಈವೆಂಟ್ಗಳಲ್ಲೂ ಹೋಗಿ ಭಾಗವಹಿಸಬೇಕು, ಆ ಥರ ಅವಕಾಶ ಮಾಡಿದ್ರು. ಈಗ ಯುವ ದಸರಾಗೆ ಹೋಗ್ಬೇಕಾ? 5,000 ಟಿಕೆಟ್ ತಗೊಳ್ಳಿ, 8,000 ಟಿಕೆಟ್ ತಗೊಳ್ಳಿ. ಅಂದರೆ ಒಂದು ಸಾಂಸ್ಕೃತಿಕ ವಲಯವನ್ನು ಒಂದು ರೀತಿ ವ್ಯಾಪಾರಿ ವಲಯ ಮಾಡೋದಿದೆಯಲ್ಲ, ಅದು ಆ ರಾಜ್ಯದ ಆ ನಾಡಿನ ಸಂಸ್ಕೃತಿಗೆ ಮಾಡ್ತಕ್ಕಂಥ ಮೋಸ. ಅದು ಸರ್, ಈಗ ಕೊನೆಯ ಪ್ರಶ್ನೆ ಸರ್. ಪ್ರಧಾನಿ ಮೋದಿ ಯಾಕೆ ರಾಜೀನಾಮೆ ಕೊಡಬೇಕು? ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನ ಬೆಳಿಗ್ಗೆ ಹೇಳಿದರು. ಸರಿ, ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವ್ರನ್ನ ಇವ್ರು ಯಾಕೆ ಟಾರ್ಗೆಟ್ ಮಾಡಬೇಕು? ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ, ಕೋರ್ಟು ಆರೋಪ ಮಾಡಿರೋದು ನಿಮ್ಮ ಮೇಲೆ. ಕುಮಾರಸ್ವಾಮಿ ಏನು ಮಾಡಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಲಿ. ನೀವು ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲರ ಮೇಲೂ ಗೂಬೆ ಕೂರಿಸ್ತೀರಾ? ದಟ್ ಈಸ್ ನಾಟ್ ಕರೆಕ್ಟ್. ಈಗ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ, BJP ಬಗ್ಗೆ ಮಾತಾಡ್ತಾರೆ. ಈಗ ಬಾಲು BJP ಕೋರ್ಟಲ್ಲೂ ಇಲ್ಲ, ಪ್ರಧಾನಿ ಕೋರ್ಟಲ್ಲೂ ಇಲ್ಲ, ಗವರ್ನರ್ ಕೋರ್ಟಲ್ಲೂ ಇಲ್ಲ. ಬಾಲಿದ್ದಿದ್ದಲ್ಲಿ ನ್ಯಾಯಾಲಯದಲ್ಲಿ. ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ನ್ಯಾಯಾಲಯದ ವಿರುದ್ಧ ಮಾತಾಡಿ ನೋಡೋಣ. ನ್ಯಾಯಾಲಯದ ವಿರುದ್ಧ ಮಾತಾಡೋಕ್ಕಾಗಲ್ಲ. ಜಮೀರ್ ಮಾತಾಡ್ತಾರೆ, ಲೂಸ್ ಟಂಗ್, ಅದು ಲೂಸ್ ಟಾಕು. ಮಾತಾಡಿ ಇಮ್ಮಿಡಿಯೇಟಾಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದು ಲೂಸ್ ಟಾಕು, ಏನು ಮಾಡೋಕ್ಕಾಗಲ್ಲ. ಸೊ ನ್ಯಾಯಾಲಯನ ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ BJP ಅವ್ರನ್ನ ಪ್ರಶ್ನೆ ಮಾಡ್ತಾಯಿದ್ದಾರೆ, ಪ್ರಧಾನಿಯವ್ರನ್ನ ಪ್ರಶ್ನೆ ಮಾಡ್ತಾಯಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಪ್ರಶ್ನೆ ಮಾಡ್ತಾ ಇರೋದು ಸಿಂಪಲ್ಲು, ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಕೋರ್ಟ್ ನೀವು ಅಡಿಯರಾಗಿ ಎನ್ಕ್ವೈರಿ ಫೇಸ್ ಮಾಡೋವ್ರಿಗೆ ನೀವು ರಾಜೀನಾಮೆ ಕೊಡಿ. ಎನ್ಕ್ವೈರಿ ಫೇಸ್ ಮಾಡಿ ನೀವು ತಪ್ಪಿತಸ್ಥ ಅಲ್ಲ ಅಂದಮೇಲೆ ನೀವು ಮುಖ್ಯಮಂತ್ರಿಯಾಗಿ ನಮ್ಮದೇನು ಅಭ್ಯಂತರ ಇಲ್ಲ. ಇಷ್ಟೇ ನಮ್ಮ ಡಿಮ್ಯಾಂಡು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷವಾಗಿ ನಾವು ಡಿಮ್ಯಾಂಡ್ ಮಾಡಬೇಕು, ಮಾಡ್ತೀವಿ. ಅಂದರೆ ನೀವು ಹೇಳೋ ಪ್ರಕಾರ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಸಿದ್ದರಾಮಯ್ಯನ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತನಾ? ಮಲ್ಲಿಕಾರ್ಜುನ್ ಖರ್ಗೆ ಕೆಪಾಸಿಟಿ ಇಲ್ವಾ? ಡಾಕ್ಟರ್ ಪರಮೇಶ್ವರ್ ಕೆಪಾಸಿಟಿ ಇಲ್ವಾ? ದಲಿತರದೊಂದು ಕೂಗಿದೆ, ದಲಿತ ಮುಖ್ಯಮಂತ್ರಿ ಕೂಗು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಬಿಡಿ. ಅವರು ನಿಜವಾಗ್ಲೂ ಗೌರವ ಇದ್ದಾರೆ. ಅವರೇ 136 ಸೀಟ್ ಕೊಡಿಸಿದ್ದು ಯಾರ್ರಿ ಅವ್ರಿಗೆ? ದಲಿತರು. 25% ದಲಿತರಿದ್ದಾರೆ, ಅವ್ರು ಓಟ್ ಕೊಟ್ಟು ಮುಖ್ಯಮಂತ್ರಿ ಆಗಿರೋದು. ಸೊ ಇಡೀ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ,
ಮೈನಸ್ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಅನ್ನೋ ಥರ. ಅವರಿಲ್ಲ ಅಂದರೆ ಪಕ್ಷ ಇಲ್ಲ ಅಂತ. ಕಾಂಗ್ರೆಸ್ನವ್ರು ಯೋಚನೆ ಮಾಡಬೇಕಿದ್ದನ್ನು ನಾನೆಲ್ಲ ಯೋಚನೆ ಮಾಡಬೇಕಾಗಿನೋ.